ನಮಸ್ಕಾರಗಳು. ಇವತ್ತು ನಾವು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕು ಅನ್ವರ್ ಗ್ರಾಮದಲ್ಲಿ ನಾವು ಬಂದಿದ್ದೇವೆ. ನಮ್ಮ ಸಾರಾ ಚಾರಿಟಬಲ್ ಟ್ರಸ್ಟ್ ಮೂಲಕವಾಗಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುವಂತವನಾಗಿರುತ್ತೇನೆ. ಇಲ್ಲಿ ನಾವು ನಮ್ಮ ಚಿಂಚೋಳಿ ತಾಲೂಕಿನ ಆಶಾ ಕಾರ್ಯಕರ್ತರ ಮೂಲಕವಾಗಿ ಇವತ್ತು ನಮ್ಮ ಅನ್ವರ್ ಪಟ್ಟಣದ ಮಕ್ಕಳಿಗೆ ಅಂದ್ರೆ ಬಡ ಮಕ್ಕಳಿಗೆ ಶಿಕ್ಷಣದ ಕಡೆಗೆ ಮಕ್ಕಳನ್ನು ಸೆಳೆಯುವುದಕ್ಕಾಗಿ ಮಕ್ಕಳಿಗೆ ಶಿಕ್ಷಣದ ಕಡೆಗೆ ನಡೆಸುವುದಕ್ಕಾಗಿ ನಮ್ಮ ಒಂದು ಸಾರಾ ಚಾರಿಟಬಲ್ ಟ್ರಸ್ಟ್ ಮೂಲಕವಾಗಿ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಪೆನ್ನು ಪೆನ್ಸಿಲ್ಗಳನ್ನು ನಾವು ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ. ಇವತ್ತು 2ನೇ ಗ್ರಾಮವನ್ನು ನಾವು ಸಂಧಿಸಿದ್ದೇವೆ. ಆದ್ದರಿಂದ ಇಲ್ಲಿರುವಂತಹ ಈ ಮಕ್ಕಳನ್ನು ನಾವು ಶಿಕ್ಷಣದ ಕಡೆಗೆ ಇವರು ಮುಂದಿನ ಭವಿಷ್ಯದ ಉನ್ನತವಾದ ಅಧಿಕಾರಿಗಳು ಉನ್ನತವಾದ ವ್ಯಕ್ತಿಗಳು ಆಗ್ಬೇಕು ಎನ್ನುವಂತ ಉದ್ದೇಶದಿಂದ ಈ ಮಕ್ಕಳು ಹೇಗಾದ್ರೂ ಮಾಡಿ ಶಾಲೆಗೆ ಹೋಗ್ಬೇಕು, ವಿದ್ಯೆಯನ್ನು ಕಲಿಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಮಕ್ಕಳನ್ನು ಸಂಧಿಸಿದ್ದೇವೆ. ಈ ಮಕ್ಕಳನ್ನು ಸಂಧಿಸಿ ಈ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಪೆನ್ ವಿತರಣೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ಕೆ ಸಹಾಯ ಮಾಡಿದಂತ ನಮ್ಮ ಅನ್ವರ್ ಗ್ರಾಮದ ಆಶಾ ಕಾರ್ಯಕರ್ತೆಯಾಗಿರುವಂತಹ ಶ್ರೀಮತಿ ಮಂಗಲಂ ಅವರಿಗೆ ನಮ್ಮ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಕಾರ್ಯಗಳನ್ನು ಅವರ ಕೆಲಸಗಳನ್ನು ಸಹ ದೇವರು ಆಶೀರ್ವದಿಸಲಿ. ಹಾಗೂ ನಮ್ಮ ಜೊತೆಯಲ್ಲಿ ನಮ್ಮ ಟ್ರಸ್ಟಿನ ಖಜಾಂಚಿಗಳಾಗಿರುವಂತಹ ರಾಜ್ಕುಮಾರ್ ಅವರು ಸಹ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಸಹ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ನೋಟ್ಬುಕ್ ಉಡುಗೊರೆಯಾಗಿ ನಮಗೆ ದಾನಿಗಳನ್ನು ಅಂದ್ರೆ ದೇಣಿಗೆಗಳನ್ನು ನೀಡಿದಂತ ನಿಮಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಬೆಂಬಲ ನಿಮ್ಮ ಸಹಾಯ ಹೀಗೆ ಇರಲಿ. ಅನೇಕ ಮಕ್ಕಳನ್ನು ನಾವು ಸಂಧಿಸಲಿಕ್ಕಿದ್ದೇವೆ. ಸುಮಾರು 200 ಮಕ್ಕಳನ್ನು ನಾವು ಸಂಧಿಸಲಿಕ್ಕಿದ್ದೇವೆ ವರ್ಷದಲ್ಲಿ. ಆದ್ದರಿಂದ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂಬುದಾಗಿ ನಾನು ಹರಸುವಂತವನಾಗಿದ್ದೇನೆ. ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆದ್ರೆ ನಿಮ್ಮ ಉದಾರವಾದ ದೇಣಿಗೆಯನ್ನು ನಮ್ಮ ಟ್ರಸ್ಟಿಗೆ ನೀಡಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಪ್ರೀತಿಯ ಮಾತುಗಳನ್ನು ಮುಗಿಸುತ್ತಾ ನಿಮಗೆ ವಂದನೆಗಳನ್ನು ತಿಳಿಸುತ್ತೇನೆ. ನಮಸ್ಕಾರಗಳು.